ಆತ್ಮೀಯ ವಿದ್ಯಾರ್ಥಿನಿಯರೇ, ಮಾನಸ ಕೋಚಿಂಗ್ ಸೆಂಟರ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ನಿನ್ನೆಯ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪಿಸಿದ್ದೆವು. ಅದರಲ್ಲಿ ಸಮಾನತೆ ಹಕ್ಕಿನ ಬಗ್ಗೆ ನಾವು ವಿಚಾರವನ್ನು ಮಾಡಿದ್ದೆವು. ಇವತ್ತು ಸಮಾನತೆಯ ಹಕ್ಕು 14, 15, 16, 17, 18ನೇ ವಿಧಿಯಲ್ಲಿ ಸಮಾನತೆ ಹಕ್ಕಿನ ಬಗ್ಗೆ ಪ್ರಸ್ತಾಪ ಬರುತ್ತದೆ. ಅಂದರೆ ಸಮಾನತೆ ಹಕ್ಕಿನಲ್ಲಿ 14ನೇ ವಿಧಿಯು ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಕಾಯ್ದೆ ಎದುರಿನಲ್ಲಿ ಎಲ್ಲರೂ ಸರಿ ಸಮಾನರು, ಜಾತಿ, ವರ್ಗ, ವರ್ಣ, ಲಿಂಗ, ವಾಸಸ್ಥಳ ಭೇದವನ್ನು ಲೆಕ್ಕಿಸದೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಎಂದು 14ನೇ ವಿಧಿಯು ಪ್ರಸ್ತಾಪ ಮಾಡುತ್ತದೆ. ಇವತ್ತು 15ನೇ ವಿಧಿಯ ಬಗ್ಗೆ. ಸಂವಿಧಾನದ 15ನೇ ವಿಧಿಯು ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೇ ಇರುವಂಥದ್ದು. ಜಾತಿ, ವರ್ಗ, ವರ್ಣ, ಲಿಂಗ, ವಾಸಸ್ಥಳ ಭೇದವಿಲ್ಲದೆ ತಾರತಮ್ಯವನ್ನು ಮಾಡಕೂಡದು. ಸಾರ್ವಜನಿಕ ಹೋಟೆಲುಗಳಲ್ಲಿ, ಸಾರ್ವಜನಿಕ ಮಂದಿರಗಳಲ್ಲಿ, ಸಾರ್ವಜನಿಕ ಕೆರೆ, ಬಾವಿ, ಗುಡಿ, ಗುಂಡಾರಗಳಲ್ಲಿ ಮುಕ್ತವಾಗಿರುವಂಥ ಪ್ರವೇಶವನ್ನು ನೀಡುವಂತಹ ವಿಧಿಯೇ ಸಂವಿಧಾನದ 15ನೆಯ ವಿಧಿ. ಸಂವಿಧಾನದ 16ನೆಯ ವಿಧಿಯು ಪ್ರಜೆಗಳಿಗೆ ಸಾರ್ವಜನಿಕ ಉದ್ಯೋಗ ಅವಕಾಶಗಳನ್ನು ಸಮಾನವಾಗಿ ಕಲ್ಪಿಸಿಕೊಡುವುದು. ಅಂದರೆ ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಲ್ಲ ಪ್ರಜೆಗಳಿಗೂ ಸಮಾನವಾಗಿರುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎಂದು 16ನೇ ವಿಧಿಯು ಪ್ರಸ್ತಾಪ ಮಾಡುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಮತ್ತು SDC ಮತ್ತು FDC ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಹಾಕಲಾಗಿದೆ. ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶವನ್ನು ನೀಡುವ ವಿಧಿ ಯಾವುದು ಎಂದು. ಆಗ ನಾವು ಸರಿಯಾದ ಉತ್ತರ ಸಂವಿಧಾನದ 16ನೆಯ ವಿಧಿ ಎಂದು ಹೇಳಬೇಕಾಗುತ್ತದೆ. ಅಂದರೆ ಸಾರ್ವಜನಿಕ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು, ಯಾವುದೇ ತಾರತಮ್ಯವಿಲ್ಲ, ಜಾತಿ ತಾರತಮ್ಯವಿಲ್ಲ, ವರ್ಗದ ತಾರತಮ್ಯವಿಲ್ಲ, ಲಿಂಗದ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನವಾಗಿರುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎಂದು. ಇನ್ನು 17ನೆಯ ವಿಧಿಯು ಅಸ್ಪೃಶ್ಯತೆ ಆಚರಣೆಯು ಒಂದು ಶಿಕ್ಷಾರ್ಹ ಅಪರಾಧ ಎಂದು ಪ್ರಸ್ತಾಪಿಸುತ್ತದೆ. 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯಿದೆಯನ್ನು ಜಾರಿಗೆ ತರಲಾಯಿತು. ಈ ಪ್ರಶ್ನೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಕೇಳಲಾಗಿತ್ತು. ಇದನ್ನು ಕೂಡ ನಾವು ಮನಗಾಣಬೇಕಾಗುತ್ತಾ. ಅದರ ನಂತರ 18ನೇ ವಿಧಿ. ಸಂವಿಧಾನದ 18ನೇ ವಿಧಿಯು ಯಾವುದೇ ಬಿರುದುಗಳನ್ನು ನೀಡಕೂಡದು. ಇದು ಬಿರುದುಗಳ ರದ್ದತಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಧಿಯಾಗಿರುತ್ತದೆ. ಇದನ್ನು ಕೂಡ ಸಮಾನತೆಯ ಹಕ್ಕಿನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅಂದರೆ ಸಮಾನತೆಯ ಹಕ್ಕಿನಲ್ಲಿ ಒಟ್ಟು 5 ವಿಧಿಗಳು, ಅದರಲ್ಲಿ 14, 15, 16, 17, 18 ಒಟ್ಟು 5 ವಿಧಿಗಳು ಇರುತ್ತವೆ. ಇದರ ಬಗ್ಗೆ ಎಲ್ಲ ಇಲಾಖಾ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅದನ್ನು ತಾವು ಮನಗಂಡು ಈ ವಿಷಯವನ್ನು ಅಧ್ಯಯನ ಮಾಡಬೇಕು. ಧನ್ಯವಾದಗಳು.